ಗಂಗೆ ಪೂಜೆ ಆಗ್ತಾಯಿದೆ ನೋಡಿ. ನಾವು ಹೋಗೋಕ್ಕಾಗಿಲ್ಲ, ಅಲ್ಲಿ ಇಲ್ಲಿ ಆಗ್ತಾಯಿದೆ ನೋಡಿ, ಅಲ್ಲಿ ಆಗ್ತಾಯಿದೆ ಗಂಗೆ ಪೂಜೆ. ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ರೋಡ್ಗಳೇ ಸರಿ ಇಲ್ಲಪ್ಪ. ಬಂದ್ಬಿಟ್ವಿ ದೇವಸ್ಥಾನ ಹತ್ರಿಗೆ. ಇದೆಲ್ಲ ರೂಮ್ಸು ಕಾಣ್ತಾ ಇದೆಯಲ್ಲ, ಇದೆಲ್ಲ ರೂಮ್ಸು. ಇಲ್ಲಿ ಪ್ರಸಾದ ಸಿಗುತ್ತೆ ಈ ಅಂಗಡಿಗಳಲ್ಲಿ. ಹತ್ತಿರ ನನಗೆ ಖುಷಿ ಆಗ್ಬಿಡ್ತದೆ ನೋಡ್ಬಿಟ್ಟು. ಬೆಳಗ್ಗೆಯಿಂದ ಮೇಲುಸಿರು ಬಂದ್ಬಿಡುತ್ತೆ ನೋಡ್ದು. ಅಲ್ಲಿ ಕುದುರೆ ನಿಲ್ಲಿಸ್ತಾರಲ್ಲ, ಅಲ್ಲಿಂದ 1-2 ಕಿಲೋಮೀಟ್ರ್ ನಡಿಬೇಕು. ನೋಡಿ ಸಾಧು ಸಂತರೆಲ್ಲ ಕೂತ್ಕೊಂಡಿದ್ದಾರೆ. ಅದ್ಭುತ ಅಲ್ವಾ? ಅದ್ಭುತ ಅಂದರೆ ಅದ್ಭುತ. ಯಾರೂ ಇಲ್ಲ ರೀ, ಅಷ್ಟು ಜನ ಇಲ್ಲ, ಅಷ್ಟು ಚೆನ್ನಾಗಾಯ್ತು ದರ್ಶನ. ಪೂಜೆ ನಡೀತಾ ಇದೆ ಈಗ, ಸಾಯಂಕಾಲ ಪೂಜೆ. आरती आ गई, आरती आ गई, आरती लीजिए, आरती ले लो, बोले आरती लीजिए. डब्बू बरसता है. आरती तगड़ी, ನೀವು आरती तगड़ी. नाम क्या है? ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಬೆಳಗಿನ ಜಾವ 5 ಗಂಟೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಾತ್ರಿಯಿಂದ ದರ್ಶನ ಮಾಡ್ಕೊಂಡ್ವಿ, ಬೆಳಗ್ಗೆನೂ ದರ್ಶನ ಮಾಡ್ತಾಯಿದ್ದೀವಿ. ನೋಡಿ ಒಳಗಡೆ ಆಲಿಂಗನ ಮಾಡ್ಕೊಳ್ಳೋಕ್ಕೆ ದರ್ಶನ 1100 ರೂಪಾಯಿ ಅಂತೆ. ನೋಡಿ ಹಿಮಾಲಯನ್ ರೇಂಜಸ್ ಹೇಗಿದೆ, ಮಂಜುಗಳು ತುಂಬಿಕೊಂಡಿದೆ. ಹಾಗೆ ತಕ್ಕೊಂಡು ದರ್ಶನ ಸದ್ಯಕ್ಕೆ ಮಳೆ ಇಲ್ಲ, 100 ರೂಪಾಯಿ ಕೊಟ್ಟು ದರ್ಶನ ಮಾಡಬೇಕಾಗುತ್ತೆ. ಪಾಂಡವ್ರಿಗೆ ಕೌರವ್ರಿಗೆ ಯುದ್ಧ ಆಗುತ್ತಲ್ಲ, ಆವಾಗ ಪಾಂಡವರು ಕೌರವ್ರಿಗೆಲ್ಲ ಸಾಯಿಸ್ಬಿಡ್ತಾರಲ್ಲ, ಆವಾಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕಂದ್ರೆ ಕೃಷ್ಣ ಹೇಳ್ತಾನೆ ಶಿವನ ಹತ್ರ ಬೇಡ್ಕೊಳ್ಳಿ ಅಂದ್ಬಿಟ್ಟು. ಶಿವ ಇವ್ರ ಕೈಗೆ ಸಿಗೋದೇ ಇಲ್ಲ, ಎಷ್ಟು ಹಿಡ್ಕಿದ್ರು. ಆಗ ಕೇದಾರ್ನಾಥಕ್ಕೆ ಬರ್ತಾರೆ. ಕೇದಾರ್ನಾಥಕ್ಕೆ ಬಂದರೆ ನಂದಿ ಶಿವನ ರೂಪದಲ್ಲಿರ್ತಾನೆ. ಅದು ಭೀಮನ್ ಗೊತ್ತಾಗ್ಬಿಡುತ್ತೆ. ಆಗ ಭೀಮ ಇಟ್ಕೊಳಕ್ಕೆ ಹೋಗ್ತಾನೆ, ಭೂಮಿಯಲ್ಲಿ ಹೋಗ್ತಾನಲ್ಲ ನಂದಿ, ಇವ್ರ ಕೈಗೆ ಸಿಗಬಾರ್ದು ಅಂತ ಭೂಮಿಯಲ್ಲಿ ಅಬತ್ಕೋಬೇಕು ಅಂತ ಹೋಗ್ತಾನೆ. ಆವಾಗ ಭೀಮ ಕಂಡುಹಿಡಿತಾನಲ್ಲ, ಆವಾಗ ಹೋಗಿ ಭುಜ ಇಟ್ಕೊಂಡ್ಬಿಡ್ತಾನೆ. ಅದೇ ಕೇದಾರ್ನಾಥ್ ಅಂತ ಹೇಳ್ತಾರೆ. अनंत
आदे अनंत शिव ನೋಡಿ, ಇಲ್ಲೆಲ್ಲ ಮನೆ ಕಟ್ಟಬೇಕು ಅಂತ ಕಲ್ಗಳು ಜೋಡಿಸಿದ್ದಾರೆ. ಈಗ ಟೈಮ್ 5 ಗಂಟೆ ನೋಡಿ ಹೇಗಿದೆ ಅಂತ. ಶ್ರೀ ಆದಿಶಂಕರಾಚಾರ್ಯರದ್ದು ಸ್ಟ್ಯಾಚ್ಯೂ ಇದೆ ಇಲ್ಲಿ, ನೋಡೋಣ ಬನ್ನಿ. ನೋಡಿ ಹೇಗಿದೆ ಅಂತ. ಶಂಕರಾಚಾರ್ಯರು ಈ ಥರ ರೌಂಡ್ ಆಗಿ ಮಾಡಿದ್ದಾರೆ. ಆದಿಶಂಕರಾಚಾರ್ಯರು ಇದು ಹೊಸದಾಗಿ ಮಾಡಿರೋದಂತ. ಇದು ಸ್ಟಾರ್ ಆಕಾರದಲ್ಲಿ ಮಾಡವ್ರೆ. ಚೆನ್ನಾಗಿದೆ ಸ್ವರ್ಗ. ಅದು ನಡೆಯೋದೇ ಒಂದು ಕಷ್ಟ ಅಷ್ಟೇ. ನೋಡಿ ಇದು ಬಂದ್ಬಿಟ್ಟು ಬರೋ ಬಾಗಿಲು, ದರ್ಶನ ಮಾಡಿಕೊಂಡು ಬರೋ ಬಾಗಿಲು. 10 ನಿಮಿಷ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅಪ್ಪ. ಅಯ್ಯಪ್ಪ ನನಗೆ ಹೋಗು ಅಂತ ಹೇಳಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ನಾನು ಯಾವ ದೇವಸ್ಥಾನಕ್ಕೆ ಹೋಗಲಿ ಒಂದು 5 ನಿಮಿಷ ನಿಂತ್ಕೊಂಡ್ಬಿಡ್ತೀನಿ. ಇದು ಭೀಮಶಿಲ, ಇದು ನೀರಿನ ಪ್ರಳಯ ಆಗಿತ್ತಲ್ಲ ಆವಾಗ ಬಂದು ಮೇಲಿಂದ ಉರುಳಿ ಬಂದು ನಿಂತ್ಕೊಂಡಿರೋದಂತೆ. ದೇವಸ್ಥಾನಕ್ಕೆ ಒಂಚೂರು ಹಾನಿ ಆಗಿಲ್ಲ. ಬಸವಣ್ಣ ಒಳಗಡೆ ಈ ಬಾಬಾಗಳನ್ನ ಹೊರಗಡೆ ಏನು ತೆಗಿಯಂಗಿಲ್ವೇನೋ, ತೆಗಿತಾ ಇದ್ದೀನಿ. केदारनाथ स्वामी जी, केदारनाथ जी है। अंदर है केदारनाथ जी, अंदर है ना। ये उनका गुरु है। हाँ, गुरु ईशानेश्वर भगवान। आवच्चु तुम्हारे ईशानेश्वर गुरु महादेव के गुरु का नाम क्या है? वो महादेव का गुरु अंदर, महादेव के गुरु इधर अंते नोड़ी जी का महादेव गुरु भगवान कुछ नहीं दान करो। ಮಹಾದೇವ್ಗೆ ಗುರು ಅಂತೆ ನೋಡಿ ಅಪ್ಪ. ಇದು ಬಸವಣ್ಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಸವಣ್ಣ ಇಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಿವಿಯಲ್ಲಿ 3 ಸತಿ ಹೇಳ್ಬೇಕಂತೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. बसवಣ್ಣ उनके गुरु का नाम क्या बताया? सानेश्वर महादेव। सानेश्वर, हाँ सानेश्वर महादेव। सानेश्वर महादेव अंते. कौन है दिखाई दे? नहीं ಇಲ್ಲಿ ನೋಡಿ ಬಸವಣ್ಣ ಇದೆ. ಇದು ಭೀಮಶಿಲ. সুন্দরবনে এখানে ಬಾಬಾಗಳಿಗೆಲ್ಲ
देखो जी दे दे निशा भीम से ला निशा ये भीम से ला कौन सी से लाई ಭೀಮ್ಶಿಲೆ और वो पीछे पूरी एक ही है भीम से लाई ನೋಡಿ ಎಷ್ಟು रुक जाना ಭೀಮ್ಶಿಲ कहाँ जाए हाँ ನಾಮಷ್ಟ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಮೇಲೆ ಲೈಟ್ ಕಾಣಿಸ್ತಾ ಈಶ್ವರನ ದೇವಸ್ಥಾನ ले लो बाबा केदार को मांग लो बिल्डिंग ಇದು ಭೀಮ್ಶಿಲ भगवान जल्दी से मेरे भाग आ जाए भैया पूरी जला दे घर पे लिए जाए पूरी जलाई जाए भैया घर पे लिए जाए ಅಲ್ಲಲ್ಲಿ ಅವನು ಉಕ್ಕ ಎಲ್ಲ ಸೇರ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಇಶಿಲ ನೋಡಿ भैया ಈ ಭೀಮ್ಶಿಲ ಬಂದ್ಬಿಟ್ಟು ಇಲ್ಲೇ ನಿಂತೋಯ್ತಂತೆ ಅದಕ್ಕೆ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ದೇವಸ್ಥಾನಕ್ಕೆ ಏನೂ ಹಾನಿ ಆಗಿಲ್ಲ ಅಂದ್ಬಿಟ್ಟು ಭೀಮ್ಶಿಲ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ಎಷ್ಟು ಆಸಮ್ ಆಗಿದೆ ವೆರಿ 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 ನೈಸ್ ನೋಡ್ತಾ ಇದ್ರೆ ಹೆಂಗೆ ಇದಾಗ್ತಾ ಇದೆ ನೋಡಿ ಏನೋ ಬೆಳ್ಳಿ ಸುಡ್ದಂಗಿದೆ ಮೇಲೆ ಹಿಮ ನೋಡಿ ಹಿಮ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಗ್ರೇಟ್ ಸ್ವರ್ಗನೇ ಸ್ವರ್ಗ ಸ್ವರ್ಗ ಇಲ್ಲಿ ನೋಡಿ ಮನಸ್ಸೇ ಬರ್ತಾಯಿಲ್ಲ ಬರೋಕ್ಕೆ ಬಿಟ್ಟು ಅಷ್ಟು ಚೆನ್ನಾಗಿದೆಯಪ್ಪ ಎಷ್ಟು ಕಷ್ಟಪಡ್ಕೊಂಡು ಬರ್ತೀವೋ ಅಷ್ಟು ಇದಾಗ್ಬಿಡುತ್ತೆ ಇಲ್ಲಿ ಮಾಯ ಆಗ್ಬಿಡುತ್ತೆ ನೋವೆಲ್ಲ ಡಿಲಿಷಿಯಸ್ಸು ಐಸು ಐಸ್ ಹೆಂಗಿದೆ ಅಂತ ಈ ಕುದುರೆಗಳದೊಂದು ಕಾಟ ನೋಡಿ ರೋಡ್ಗಳು ಹಳ್ಳ ಆಗ್ಬಿಟ್ಟವೆ ಕುದುರೆಗಳದ್ದು ಎಷ್ಟು ಚೆನ್ನಾಗಿದೆ ಬರುವಾಗ ನಾನು ಇದು ಕ್ಯಾಪ್ಚರ್ ಮಾಡ್ತಾ ಇರೋದು ಐಸ್ ನೋಡಿ ಹಿಂಗೆ ಕಟ್ಕೊಂಡಿದೆ ಮೇಲಿಂದ ನೀರು ಬೀಳ್ತಾ ಇದೆ ನೀರು ಎಲ್ಲಿಂದನೋ ಬೀಳ್ತಾ ಇದೆ ನೋಡಿ ಮೇಲಿಂದ ಫಾಲ್ಸು ಬೇಕಾದಷ್ಟು ಫಾಲ್ಸ್ ಇದೆ ಇಲ್ಲಿ ಬೇಕಾದಷ್ಟು ನೀರು ನೋಡಿ ಎಷ್ಟು ರಭಸವಾಗಿ ಬರ್ತಾ ಇದೆ ಚೆನ್ನಾಗಿದೆ ಕೇದಾರ್ನಾಥಿಂದ ಹತ್ಬೇಕಾದ್ರೂ ನೋಡೋಕ್ಕೂ ಚೆನ್ನಾಗಿದ್ರೆ ಇಳಿಬೇಕಾದ್ರೂ ಚೆನ್ನಾಗಿದೆ ನೋಡಿ ಕಲ್ಲೆಲ್ಲ ಇಷ್ಟೊಂದು ದೊಡ್ಡಬಿಟ್ಟಿದೆ ಗಾಳಿ ಇಟ್ಬಿಟ್ಟಿದೆ 1 ಅವರ್ ಲ್ಯಾಂಡ್ಸ್ಲೈಡ್ ಆಗಿರೋದು ಕೇದಾರ್ನಾಥಲ್ಲಿ ದರ್ಶನ ಮಾಡೋಕ್ಕೆ ಬೆಳಗ್ಗೆ 3 ಗಂಟೆಯಿಂದನೇ ಕ್ಯೂ 3 ಗಂಟೆ ಏನು 1 ಗಂಟೆ ಎಷ್ಟೊತ್ತಿಗೆ ಹೋಗ್ತಾರೆ ಅಷ್ಟೊತ್ತಿಗೆ ನಿಂತ್ಕೊಂಡ್ಬಿಡ್ತಾರಂತೆ ತುಂಬ ಕ್ಯೂ ಇದ್ದರೆ ಆಗ ಹಾಗೆ ಹೋದರೆ ನಮಗೆ ಏನು ಚಾರ್ಜ್ ಇರಲ್ಲ ನಾವು ಆರಾಮಾಗಿ ಅಲ್ಲಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸವರ್ಕೊಳ್ಬೋದು ಚೆನ್ನಾಗಿ ನಾವು ಆ ಎಪ್ಪನ್ನು ತಪ್ಪಿಕೊಳ್ಳಬಹುದು ನಮಗೆ ಸ್ವಲ್ಪ ಲೇಟ್ ಆಯಿತು 5 ಗಂಟೆ ಆಯಿತು ಅಂದರೆ ಅಲ್ಲಿ ತುಂಬ ರಶ್ ಇರುತ್ತೆ ಆವಾಗ ಬೇಕಂದರೆ ನಾವು 1100 ರೂಪಾಯಿ ಕೊಟ್ಟು ಒಳಗಡೆ ಹೋಗಬೇಕಾಗುತ್ತೆ ಟಿಕೆಟ್ಸ್ ಅಲ್ಲಿ ಕೊಡ್ತಾರಂತೆ 1000
100 ರೂಪಾಯಿ. ಇಲ್ಲಾಂದರೆ ಅಲ್ಲಿ ಪಂಡಿತ್ಜಿ ಯಾರಾದರೂ ಇರ್ತಾರಲ್ವ ಪೂಜಾರಿಗಳು, ಅವ್ರಿಗೇನಾದರೂ ಇಟ್ಕೊಂಡ್ರೆ ನಾನು 500 ರೂಪಾಯಿ ಕೊಟ್ಬಿಟ್ಟು ಹೋದೆ. ನಾನು ಸ್ವಲ್ಪ ಲೇಟ್ ಆಗೋಯ್ತು, 500 ರೂಪಾಯಿ ಕೊಟ್ಬಿಟ್ಟು ಹೋದೆ ನಾನು. ಹಂಗೆ ನೋಡಿಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.